ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಬ್ಲಾಗ್. ಈ ಒಂದು ಬ್ಲಾಗಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರೋದೇನು ಅಂದರೆ ನಿಮ್ಮ ಸ್ಯಾಲ್ರಿ ಇನ್ಕ್ರೀಸ್ ಆಗಿದೆ ಅದ್ರ ಬಗ್ಗೆನೇ ಎಕ್ಸ್ಪ್ಲೈನ್ ಮಾಡ್ಕೊಡ್ತಿರೋದು. ಏನಂದರೆ ನಿರ್ಮಲಾ ಸೀತಾರಾಮನ್ ಅವರು 2026 ಲೇಬರ್ಗೋಸ್ಕರ ಒಂದು ಸ್ಮಾಲ್ ಚೇಂಜಸ್ನ ಮಾಡಿದ್ದಾರೆ. ಏನಪ್ಪ ಚೇಂಜಸ್ ಅಂತ ಅಂದರೆ, ನಿಮಗೆ 30% CTC ಮೇಲೆ ಏನು ಇನ್ಕ್ರೀಸ್ ಆಗ್ತಿತ್ತು ಇವಾಗ ಅದನ್ನು ಅಪ್ ಟು 50%ವರೆಗೆ ಇನ್ಕ್ರೀಸ್ ಮಾಡಿದ್ದಾರೆ. ಎಕ್ಸಾಂಪಲ್, ನೀವು ಯಾವುದೊಂದು ಕಂಪ್ನಿಗೆ ಹೋಗ್ತೀರಾ, ಅಲ್ಲಿ ಇಂಟರ್ವ್ಯೂ ಕೊಡ್ತೀರಾ, ಪ್ರೀವಿಯಸ್ ಕಂಪನಿ ಎಕ್ಸ್ಪೀರಿಯನ್ಸ್ ಮೇಲೆ 30% ಹೈಕ್ ಮಾಡ್ತಿದಾರಲ್ಲ. ಸೊ ಇವಾಗ ಏನಾಗಿದೆ, 50% ನಿಮಗೆ 50,000 ಸ್ಯಾಲ್ರಿ ತಗೊಳ್ತಿದ್ರೆ 50% ಅಂದರೆ 25, ಟೋಟಲ್ 75,000 ನಿಮಗೆ ಹೈಕ್ ಆಗುತ್ತೆ. ಸೆಕೆಂಡ್ ಥಿಂಗ್ ಬಂದು ಗ್ರಾಚ್ಯುಟಿ ಅಮೌಂಟ್ ತಗೊಳ್ಳೋದಕ್ಕೆ ಒಂದು ಕಂಪ್ನಿಯಲ್ಲಿ ನೀವು 5 years ವರ್ಕ್ ಮಾಡಬೇಕಿತ್ತು. 5 years ಕಂಪ್ಲೀಟ್ ಆದಮೇಲೆ ಅದಕ್ಕೆ ನಿಮಗೆ ಆ ಬೆನಿಫಿಷರಿಗೆ ನಿಮಗೆ ಎಲಿಜಿಬಲ್ ಆಗ್ತಿದ್ರಿ. ಬಟ್ ಇವಾಗ ಜಸ್ಟ್ ಒಂದು ಕಂಪ್ನಿಯಲ್ಲಿ 1 year ವರ್ಕ್ ಮಾಡಿದ್ರೆ ನಿಮಗೆ ಆ ಗ್ರಾಚ್ಯುಟಿ ಅಮೌಂಟ್ ಸಿಗುತ್ತೆ. ಥರ್ಡ್ ಥಿಂಗ್ ಬಂದು ನಿಮಗೆ ಸ್ಯಾಲ್ರಿ ಬಂದು ಎವ್ರಿ 10th ಒಳಗಡೆನೆ ನಿಮಗೆ ಸ್ಯಾಲ್ರಿ ಕ್ರೆಡಿಟ್ ಆಗಬೇಕು ಅಂತ ಪ್ರೀವಿಯಸ್ಲಿ ಇತ್ತು. ಇವಾಗ ಅದನ್ನು ರೆಡ್ಯೂಸ್ ಮಾಡಿ 7th ಡೇಟ್ ಒಳಗಡೆ ನಿಮ್ಮ ಸ್ಯಾಲ್ರಿ ಕ್ಲಿಯರ್ ಆಗಿರಬೇಕು, ಅಂದರೆ ನಿಮ್ಮ ಅಕೌಂಟಿಗೆ ಅಮೌಂಟ್ ಕ್ರೆಡಿಟ್ ಆಗಿರಬೇಕು ಅಂತ ಅನೌನ್ಸ್ ಆಗಿದೆ. ಥರ್ಡ್ ಥಿಂಗ್ ಬಂದು ಓವರ್ ಟೈಮ್ ಅಂದರೆ OT ಬಂದು ಸ್ಟೇಟ್ ವೈಸು ಸ್ವಲ್ಪ ವೇರಿ ಇತ್ತು. ಅವ್ರು ಯಾವಾಗ ರಿಕ್ವೈರ್ಮೆಂಟ್ ಇತ್ತು ಆ ಬೇಸ್ ಮೇಲೆ ಅವರು ಕರೆಕ್ಷನ್ ಮಾಡ್ಕೊಳ್ತಿದ್ರು ಎಲ್ಲ ಕಂಪ್ನಿಗಳು. ಸೊ ಇವಾಗ ಏನು ಮಾಡಿದ್ದಾರೆ, ಯಾವುದೇ ಕಂಪ್ನಿ ಆದರೂ ಸಹ 8 ವರ್ಕಿಂಗ್ ಅವರ್ಸ್ ಏನು ಮಾಡ್ತಾರೆ ಆ ವರ್ಕಿಂಗ್ ಅವರ್ಸ್ ಮೇಲೆ ಅವ್ರು ಏನು ಪರ್ ಡೇ ಸ್ಯಾಲ್ರಿ ತಗೊಳ್ತಾರೆ ಅದನ್ನು 2 ಪಟ್ಟು ಎಕ್ಸ್ಟ್ರಾ ಕೊಡಬೇಕು ಅಂತ ಕ್ಲಿಯರ್ ಕಟ್ಟಾಗಿ ಇನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಹಾಗೆಯೇ F&M ಸೆಟಲ್ಮೆಂಟ್ ಅಂದರೆ ಫೈನಲ್ ಸೆಟಲ್ಮೆಂಟ್ ಏನು ಮಾಡ್ತಾರೆ, ನೀವು ಕಂಪ್ನಿನ ಬಿಟ್ಟು ಹೋಗ್ಬೇಕಾದ್ರೆ ನಿಮ್ಮದು ಫೈನಲ್ ಫುಲ್ ಸೆಟಲ್ಮೆಂಟ್ ಏನಿದೆ ಅದನ್ನು ಬಂದು ಫಸ್ಟು 30 to 60 days ಒಳಗಡೆ ಟೈಮ್ ತಗೊಂಡು ಅದನ್ನು ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಮಾಡ್ತಿದ್ರು. ಬಟ್ ಇವಾಗ ಚೇಂಜ್ ಆಗಿ ಏನಾಗಿದೆ, ಜಸ್ಟ್ ವಿತಿನ್ 2 days ನಿಮ್ಮ F&F ಕೂಡ ಕ್ಲಿಯರ್ ಆಗಬೇಕು ಅಂತ ಕ್ಲಿಯರ್ ಕಟ್ಟಾಗಿ ಇನ್ಸ್ಟ್ರಕ್ಷನ್ ಬಂದಿದೆ. ನೀವು ವೀಕಲ್ಲಿ 4 days ಮಾತ್ರ ವರ್ಕ್ ಮಾಡ್ತೀರಾ. ಫಸ್ಟ್ 60 hours ವರ್ಕ್ ಮಾಡೋದಿತ್ತು, ಜಸ್ಟ್ ಇವಾಗ ರೆಡ್ಯೂಸ್ ಮಾಡಿ 48 hours ತಂದಿದ್ದಾರೆ. ಸೊ ನಿಮಗೂ ಕೂಡ ಈ ಒಂದು ಕಂಟೆಂಟ್ ಯೂಸ್ಫುಲ್ ಅನ್ಸಿದ್ರೆ ನನ್ನ ಅಕೌಂಟ್ನ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಜೈ ಕರ್ನಾಟಕ ಮತ್ತು ಜೈ ಮಡಿಪುಲಿಕೇಶನ್.